ನಮಸ್ಕಾರ ದೋಸ್ತ್ ಎಲ್ಲ ಇಲ್ಲಿ ನೋಡ್ರಿ. ನಾವೀಗ ಹಿಂಗೆ ಸುಟ್ಟಿ ಇತ್ತು, ಸ್ವಲ್ಪ ತಿರ್ಗಾಡ್ಕೊತ ಬಂದು ಇಲ್ಲಿ ನಾವು ಬಂಡವಾಳ ರೇವಣಸಿದ್ಧರ ಗುಡ್ಡಕ್ಕೆ ಬಂದಿದ್ವಿ. ಹಾಗೆ ಒಂದು ಸಣ್ಣ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ಬೇಕಂತ ಒಂದು ಸಣ್ಣ ವಿಡಿಯೋ ಮಾಡಿದ್ದೇವೆ ನೋಡ್ರಿ. ಫಸ್ಟ್ ಅಲ್ಲಿ ಬಂದು ನಂದಿ ದರ್ಶನ ರೀ. ಹಂಗೆ ಗೋಡೆ ಮುಖ್ಯ ದ್ವಾರದಿಂದ ಒಳಗಡೆ ಹೋಗೋದು, ಹಾಗೆ ಎತ್ತು ಮತ್ತು ಹುಲಿಯ ಚಿತ್ರ ಕೂಡ ಐತ್ರಿ. ಹಂಗೆ ಅವು ಬಾಗಿಲಿಗೆ ಕೈ ಮುಗಿದು ಒಳಗೆ ಹೋಗಿ ಒಳಗೆ ಮೊಬೈಲ್ ಅಲೌಡ್ ಇಲ್ಲ ಅಂತ ಹೇಳ್ಬಿಟ್ರಿ ಅವರು. ಅದಕ್ಕೆ ಹೊರಗಿನವ್ರಿಗೆ ರೌಂಡ್ ಹಾಕಿ ಗಪ್ ಚಿಪ್ ಹೊರಗಿನವ್ರಿಗೆ ರೌಂಡ್ ಮಾಡ್ಕೊಂಡು ಬಂದುಬಿಟ್ವಿ ರೀ. ಮತ್ತು ಹಂಗೆ ಈ ಕಡೆ ಸೈಡ್ ಬರ್ಬಂದು ಅಲ್ಲೇನೋ ಮಠದ ಸ್ಕೂಲ್ ಅದಂತ ರೀ. ಆ ಸ್ಕೂಲ್ನಾಗ ಏನೋ ಫಂಕ್ಷನ್ ಇತ್ತು ಇವತ್ತು. ಅದಕ್ಕಷ್ಟೆಲ್ಲ ಹುಡುಗರು ಎಲ್ಲ ಏನೋ ಡ್ಯಾನ್ಸ್ ಕಾರ್ಯಕ್ರಮ ಇತ್ತು. ಹಂಗಾಗಿ ಅಲ್ಲಿ ಅಷ್ಟೊಂದು ಜನ ಸೇರಿದ್ರು. ಹಂಗೆ ಗುಡಿ ಹಿಂದೆ ಬಂದು ಹಂಗೆ ಆ ಕಡೆ ನೋಡಿ ಹುಂಚಿನ ಗಿಡ, ಅಷ್ಟು ದೊಡ್ಡ ದೊಡ್ಡ ಹುಂಚಿನ ಗಿಡ ಅದಾವೆ ರೀ. ಎಷ್ಟು ರೆಸ್ಟ್ ಅದು ಗುಡಿ ಕೇಳ್ಕಿದ್ರೆ ಎಷ್ಟೋ ರೆಸ್ಟ್ ಸಮಾಧಾನ ಅನಿಸ್ತೈತಿ ನೋಡ್ರಿ. ಅಷ್ಟು ಫಸ್ಟ್ ಕ್ಲಾಸ್ ಅದ ರೀ. ಅದಾದ್ಮೇಲೆ ಹಿಂದಿನ ಸೈಡ್ ಬಂದು ಈಚೆ ಕಡೆ ಸೈಡ್, ಆ ಗುಡಿ ಬೆಳಗಿನ ಸೈಡ್ ಬಂದ್ರೆ ಭೀ ಹಿಂದಿನ ಸೈಡು ಅಲ್ಲಿ ಗೋಪುರ ಅಷ್ಟ ಮತ್ತೊಳಗೆ ಎಷ್ಟು ಚಂದ ಅಜ್ಜವ್ರ ಚಿತ್ರ ಬಿಡ್ಸ್ಯಾರ. ಎಷ್ಟು ಸೂಪರಾಗಿ ಎಷ್ಟು ಚಂದ ಕಾಣ್ತದೆ ನೋಡ್ರಿ. ಅದನ್ನ ಮಾಡ್ಕೊಂಡು ನಾವು ಅಲ್ಲಿಂದ ಹೊರಗಡೆ ಬಂದುಬಿಟ್ಟು ಹಂಗೆ ಇದು ಮುಗಿದ ಕೂಡಲೇ ನಾವು ಇದ್ರ ಎಂಟ್ರೆನ್ಸ್, ಮೇನ್ ಎಂಟ್ರೆನ್ಸ್ ಹೊರಗಿಂದ ಐತ್ರಿ. ಹೊರಗಿಂದ ಬಂದ ಚಂದಿಗೆಲ್ಲ ಕೆಳಗೆಲ್ಲ ಕಲ್ಲು ಹಾಕ್ಯಾರ. ಭಾಳ ಮೊದಲು ಇಲ್ಲಾಗಿತ್ತು, ಈಗ ಭಾರಿ ಮಸ್ತ್ ಮಾಡ್ಯಾರ. ಅದಾದ ಕೂಡಲೇ ಇಲ್ಲಿ ಮತ್ತೊಂದು ನಿಮ್ಗೆ ದೇವ್ರ ಐತಿ. ಅದೇ ಗುಡಿ ಮುಂದೆ, ಅದು ಅವ್ರ ಮುಂದೆ ನೀವು ಅಪೋಸಿಟನ್ನ ಈ ಕಡೆ ಬರ್ಬೇಕ್ರಿ. ಹಿಂಗೆ ಏನು ನಡ್ಕೋತ ಬಂದುಬಿಡೋದ್ರಿ. ಈಗ ನೋಡಿ ಗುಡಿ ಹತ್ರ ಬಂದುಬಿಟ್ವಿ ನಾವು. ಗುಡಿ ಹತ್ರ ಬಂದ ತಕ್ಷಣ ಅಲ್ಲೇ ಅಪೋಸಿಟ್ ಅದು ಎಷ್ಟು ಸಣ್ಣ ಸಣ್ಣ ಗುಡಿ, ಎಷ್ಟು ಚೆಂದಾಗಿ ಅಚ್ಚುಕಟ್ಟಾಗಿ ಎಷ್ಟು ಚಂದ ಅದಾವ್ರಿ ನೋಡೋಕ್ಕೆಲ್ಲ. ಎಷ್ಟು ಚಂದ ನೇಚರ್ ಐತ್ರಿ. ಅದಾದ ಕೂಡಲೇ ಈಚೆ ಕಡೆ ಹತ್ರ ಅಪೋಸಿಟಾಗಿ ಬಂದಿದ್ದನು ಶ್ರೀ ಪವಾಡ ಸಿದ್ದೇಶ್ವರ ಋತು ಗದ್ದಿಗೆ ವಿರಕ್ತ ಮಠ. ಎಷ್ಟು ಚಂದಲ್ಲೇ ಒಂದು ಫಸ್ಟ್ ಕ್ಲಾಸ್ ಗುಡಿ ಥರ ಮಾಡಿ ಸೆಡ್ ಮಾಡಿ ಎಷ್ಟು ತಂಪು ಜಾಗ ಅದ ಅಂದ್ರೆ ನಿಮಗೆ ಒಂದ್ಸತಿ ಹೋಗಿ ನೋಡ್ರಿ ನೀವು ಅಲ್ಲಿ. ಆ ಕಡೆ ಈ ಕಡೆ ದೀಪದ ಕಂಬ, ದೇವರ ದರ್ಶನ, ಕೈ ಮುಗಿದ್ರೆ ಅಲ್ಲಿ ಕೈ ಮುಗಿದೆಲ್ಲ ಒಳ್ಳೆ ಮತ್ತೆ ರಿಟರ್ನ್. ಎಲ್ಲಿ ನೋಡ್ತಾರಲ್ಲ ಹಸಿರು ಐತ್ರಿ, ಪೂರಾ ಹಸಿರು ಐತಿ. ಈಗ ಬ್ಯಾಸ್ಗಿನ ಎಷ್ಟು ಚಂದ ಐತ್ರಿ. ಮಳೆಗಾಲನಾಗಂತೂ ಹೇಳಕ್ಕೆ ಹೋಗ್ಬಿಡ, ಅಷ್ಟು ಸೂಪರಾಗಿ ಕಾಣ್ತೈತ್ರಿ ಅದು. ಅಲ್ಲಿ ಆದ್ಮೇಲೆ ಹಂಗೆ ಸ್ವಲ್ಪ ಮುಂದೆ ಬರೋದ್ರಿ. ಅದು ಮೇನ್ ಬಂದ್ರೆ ಅದ್ರ ಬಲ್ಗಿನ ಸೈಡಲ್ಲಿ ಮತ್ತೊಂದು ಗುಡಿ ಐತ್ರಿ, ಅಲ್ಲಿ ಹೋಗ್ರಿ. ಅಲ್ಲಿ ನೋಡಿ ಎಷ್ಟು ಚಂದ ಅದ. ಅವು ರೈಲ್ವೆ ಬ್ರಿಡ್ಜ್ ಇರಂಗಿಲ್ಲ ಆ ಥರ ಮಾಡಿ ಎಷ್ಟು ಚಂದ ಗುಡಿ, ಎಷ್ಟು ಚಂದ ಐತಿ ನೋಡೋದು. ಹಂಗೆ ಒಳಗೆ ಹೋಗಿ ಹಂಗೆ ಯಾವ ದೇವರ ದರ್ಶನ ಮಾಡ್ಕೊಂಡು ಮತ್ತು ನಂದಿ ಮತ್ತು ಲಿಂಗ ದರ್ಶನ ಮಾಡ್ಕೊಂಡು ಕೈ ಮುಗಿದು ಮತ್ತೆ ರಿಟರ್ನ್. ಅಲ್ಲಿಂದ ಮತ್ತು ಈ ಕಡೆ ಸ್ವಲ್ಪ ಕ್ಯಾಮ್ರಾ ತೆಗಿಸ್ಬಿಡ್ಲಿ. ಮತ್ತು ಅಲ್ಲೊಂದು ಗುಡಿ, ಎಷ್ಟು ಗಿಡದ ಮಧ್ಯದಂಗೆ ಎಷ್ಟು ಚಂದ ಹೋಗ್ಬೋದು ನೋಡ್ರಿ ಒಳಗೆ. ಈ ಕಡೆ ಗುಬ್ಬಿ ಯಾವ ಸೌಂಡ್ ಬಂದೇ ಬರ್ತೈತೆ. ಎಷ್ಟು ಅಲ್ಲೇ ಮಲ್ಕೊಂಡ್ರೆ ನಿದ್ದೆ ಎದ್ದು ಬಿಡುತ್ತೆ, ಅಷ್ಟು ಸೂಪರ್ ಜಾಗ ಐತೆ ನೋಡ್ರಿ. ಇಲ್ಲಿ ಬಂದ್ಬಿಡ್ಲೆ ಅಲ್ಲಿ ಒಂದು ದೇವರ, ಅಲ್ಲಿ ಒಟ್ಟು ದರ್ಶನ ಮಾಡ್ಕೊಂಡು ಮತ್ತೆ ರಿಟರ್ನ್ ರೀ. ಗುಡಿಗಳೆಲ್ಲ ಸೇಮ್ ಅದಾವ, ಸೇಮ್ ನೋಡೋಕ್ಕೆಲ್ಲ ಒಂದೇ ಥರ ಅದಾವ್ರಿ. ಎಲ್ಲ ಒಳಗೆ ಎಷ್ಟು ಚಂದಾಗಿದಾವ್ರಲ್ಲ. ಹಾಗೆ ಬಂದು ಲಾಸ್ಟ್
ಹೊಳೆ ಈ ಕಡೆ ಬರುವಾಗ ಮತ್ತು ಮ್ಯಾಗ ಏರಿ ಬರುವಾಗ ಲಾಸ್ಟ್ ಇಲ್ಲೊಂದು ಗುಡಿ, ಇದು ಯಾವ ಗುಡಿ ಇದರಿಂದ ನೋಡ್ಬೇಕಂದ್ರೆ ಒಳಗೆ ಹೋಗ್ಬಿಡ್ದೆ ಅಲ್ಲಿ ಒಂದಿದು ನಮ್ದು ಒಂದು ದೇವಸ್ಥಾನ ಐತ್ರಿ. ನಮ್ಮ ನಂದಿ ಮತ್ತು ಮುಂದೇನು ಲಿಂಗ ಇಲ್ಲ, ನಂದಿ ದೇವ್ರು ಒಂದಿದ್ರಿ. ಅದಕ್ಕೆ ಎಷ್ಟು ಕೈ ಮುಗಿದು ಹೊಳ್ಳಿ ಅಲ್ಲಿ ಆದ್ಗೂಡಲೇ ಮತ್ತು ಅಲ್ಲಿ ನಿಮಗೆ ಇದಕ್ಕೆ ಕರ್ಕೊಂಡು ಹೋಗ್ಬೇಕಲ್ರಿ, ಇದೆಷ್ಟೇ ತೋರಿಸ್ಬಿಡೋಕ್ಕಾಗಂಗಿಲ್ಲ. ಅಲ್ಲಿ ಮುಂದೆ ಹೋಗಿ ಹಂಗೆ ನಮ್ಮದು ಒಂದು ದೊಡ್ಡ ಗುಡ್ಡದ ಮೇಲೆ ಅದ ರೇವಣ ಸಿದ್ದೇಶ್ವರ ಗುಡ್ಡದ ಮೇಲೆ ಒಂದು ಮ್ಯಾಗ ಎಣ್ಣೆ ಹಚ್ತಾರೆ ನೋಡ್ರಿ, ಕಂಬ ಅಲ್ಲಿ ಕಾಣ್ತೈತೆ ನೋಡ್ರಿ ದೂರಿಂದ. ಅಲ್ಲಿ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಮತ್ತೆ ಈಗ ಅಲ್ಲಿ ಒಂದು ಸ್ವಲ್ಪ ನಿಮ್ಗೆ ತೋರಿಸ್ತೀನಿ. ಈಗ ಮ್ಯಾಗ ಬಂದ್ಬಿಡ್ಲೆ ಪೂರ ವ್ಯೂ ಹೆಂಗಿದ್ರಲ್ಲಿ ಸ್ವಲ್ಪ ಹಿಂಗಂದ್ರೆ ಬಿಸಿಲೈತಿ, ಸ್ವಲ್ಪ ಎಲ್ಲ ಆ ಕಡೆ ಈ ಕಡೆ ಜರ ಹಸಿರು ಕಮ್ಮಿ ಆಗೈತಿ. ಈ ಕಡೆ ಫ್ಯಾನ್ ಗುಡ್ಡ, ಈ ಕಡೆಲ್ಲ ತೆಳಗಿಂದೆಲ್ಲ ಏರಿಯಾ ಎಲ್ಲ ಎಷ್ಟು ಚಂದ ಕಾಣ್ತೈತಿ. ಗುಡ್ಡದ ಮ್ಯಾಗ ಒಂದು ಗಿಡ, ಅದ್ರ ಕೆಳಗೆ ಅದು ಎಷ್ಟು ಸಣ್ಣದೈತಿ, ಎಷ್ಟು ದೊಡ್ಡದಾಗಿದೆ ನೋಡೋದು. ಮಸ್ತ್ ನೆರಳ ಫಸ್ಟ್ ಕ್ಲಾಸ್ ಐತಿ. ಯಾಕಡೆ ನೋಡ್ತೀರಿ ನೋಡ್ರಿಲ್ಲ ಫುಲ್ ಆ ಕಡೆ ಎಲ್ಲ ಸೀನ್ ಎಷ್ಟು ಚಂದ ಕಾಣ್ತೈತಿ. ಹಂಗೆ ಇಲ್ಲಿ ಬರ್ಬಿಡ್ದಲ್ಲಿ ಹುಡುಗರು ಒಂದು ಕಡೆ ಏನೋ ಶೂಟ್ ಮಾಡತ್ತಾರೆ ಹುಡುಗರು. ಹಿಂಗೆ ಅಂತ ಪ್ಲೇಸ್ ಇದ್ದಾರೆ, ಎಲ್ಲರೂ ಬಂದಲ್ಲಿ ಶೂಟ್ ಮಾಡ್ಕೋತಾರೆ, ಫೋಟೋ ಶೂಟ್ ಮಾಡ್ಕೋತಾರೆ, ಎಲ್ಲ ಮಾಡ್ಕೋತಾರೆ. ನಾವು ಅಲ್ಲಿ ಇದ್ದರೆ ಅದೇ ನೋಡ್ರಿ ಗುಡಿ ಅದು ಕೆಳಗಡೆ, ಅಲ್ಲಿಂದ ಹಂಗೆ ಮ್ಯಾಗ ಬಂದೇನಿ ರೀ ಪೂರ. ಈ ಗುಡಿ ತೋರ್ಸಕ್ಕೆ ಎಷ್ಟು ಚಂದ ಗಿಡದೊಳಗೆ ಗುಡಿ ನೋಡ್ರಿ, ಎಷ್ಟು ಚಂದ ಕಾಣ್ತಿದ್ವ. ಎಲ್ಲ ಕಡೆ ಗುಡ್ಡ 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 ಗುಡ್ಡ, ಈ ಕಡೆ ಸೈಡ್ ನೋಡ್ರಿ ಫ್ಯಾನು ಎಷ್ಟು ಚಂದ. ಸ್ವಲ್ಪ ಮಳೆ ಬಿದ್ದ ತಕ್ಷಣ ಹೋಗ್ಬೋದು, ಎಷ್ಟು ಚಂದ ಎಲ್ಲ ಹಸಿರು ಹಸಿರು. ಇಲ್ಲದಂದ್ರೆ ಸಾಯಂಕಾಲ 5 ಗಂಟೆ ಮುಂದೆ ಹೋಗ್ಬೋದು. ಈಗಂತೂ ಫುಲ್ ಬಿಸಿಲು ರೀ. ಮಧ್ಯಾಹ್ನ ಕರೆಕ್ಟ್ 1 ಗಂಟೆ ಆಗಿತ್ತು. ಈಗ ದೀಪಕ್ಕೆ ಎಣ್ಣೆ ಹಚ್ತಾರಂತ, ಜಾತ್ರೆ ದಿನ ಎಣ್ಣೆ ಹಚ್ಚಿ ಅದು ಕೆಳಗಿಂದ ಮೇಲೆ ತಗೊಂಡು ನಡ್ಕೊತ ಬಂದು ಎಣ್ಣೆ ಹಚ್ತಾರಲ್ಲಿ ದೇವರಿಗೆ. ನೋಡ್ರಿ ಚಂದ ಸೈಡೆಲ್ಲ ಎಷ್ಟು ಚಂದ ವ್ಯೂ ಪಾಯಿಂಟ್ ಅಲ್ಲ. ಬರ್ರಿ ಮತ್ತೊಂದು